ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಮಗಳು ನಮ್ಮ ಊರಲ್ಲಿರುವಂತಹ ತುಂಗಭದ್ರಾ ನದಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇದು ನಮ್ಮ ಮನೆಯಿಂದ ಒಂದು 2-3 ನಿಮಿಷ ಹೋಗ್ಬೋದು, ಬಟ್ ನಡ್ಕೊಂಡು ಹೋದರೆ ತುಂಬ ದೂರ ಆಗುತ್ತೆ. ನಾವು ಗಾಡೀಲಿ ಹೋಗ್ತಾಯಿದ್ದೀವಿ. ಸಂಜೆ ಒಂದು 4:15-5 ಗಂಟೆ ಆಗಿತ್ತು ನಾವು ಬಿಟ್ಟಾಗ. ಸೊ ನಾನೇ ಡ್ರೈವ್ ಮಾಡ್ತಾಯಿದ್ದೀನಿ, ಅಂದರೆ ಗಾಡಿ ಓಡಿಸ್ತಾ ಇದ್ದೀನಿ. ಇಲ್ಲಿಂದ ಗಾಡೀಲಿ ಅಂದರೆ ಒಂದು 2-3 ನಿಮಿಷ ಆಗುತ್ತೆ. ಯಾಕೋ ಸಂಡೇ ಹೋಗಬೇಕು ಅನ್ನಿಸ್ತು, ಸೊ ಹಾಗಾಗಿ ಹೊರಟಿದ್ವಿ. ಇನ್ನೇನು ತುಂಗಭದ್ರಾ ನದಿ ಬಂದೇ ಬಿಡ್ತು. ಅಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಪಂಚಮುಖಿ ದೇವಸ್ಥಾನವೂ ಇದೆ. ಸೊ ಇಲ್ಲೇ ನಾನು ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೊರಟ್ವಿ. ಇಲ್ಲಿಂದ ಎಂಟ್ರೆನ್ಸು, ನಾವು ಹೋಗ್ತಾಯಿದ್ದೀವಿ ಒಳಗಡೆ. ತುಂಬ ಗಲೀಜು ಮಾಡಿದ್ದಾರೆ, ಅಂದರೆ ಗಾಡಿ ಎಲ್ಲ ಒಳಗಡೆ ತೊಗೊಂಡು ಬರ್ತಾಯಿದ್ರು ಅವಾಗೆಲ್ಲ, ಬೈಕು, ಆಟೋ ಅವೆಲ್ಲ. ಸೊ ಅದೆಲ್ಲ ತರಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಬೇಲಿ ಗೇಟ್ ಥರ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ತಾಯಿದ್ದೀವಿ. ನೋಡೋಣ ಬನ್ನಿ, ತುಂಬ ದಿನ ಆದಮೇಲೆ ನಾನು ಹೋಗ್ತಾಯಿದ್ದೀನಿ ಹೆಂಗಿದೆ ಅಂತ. ಇದೆಲ್ಲ ಹೊಸದಾಗಿ ಮಾಡಿಸಿದ್ದಾರೆ, ಫಸ್ಟೆಲ್ಲ ಈ ಥರ ಇರಲಿಲ್ಲ. ಒಂಥರ ಸೇತುವೆ ಥರ ಇತ್ತು, ಅದನ್ನೆಲ್ಲ ಒಡೆದಾಕಿ ಈ ಥರ ಮಾಡಿದ್ದಾರೆ, ಮಂಟಪ ಥರ ಮಾಡಿ ಅಲ್ಲಿ ಶಿವನ ಒಂದು ವಿಗ್ರಹನ ಇಟ್ಟಿದ್ದಾರೆ. ಇವಾಗ ನದಿಯಲ್ಲಿ ನೀರು ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಸೊ ಆದರೂ ನದಿನ ತುಂಬ ಗಲೀಜಲ್ಲಿ ಮಾಡಿದ್ದಾರೆ. ಮೇಲ್ಗಡೆಯಿಂದ ಕಸ ಬಿಸಾಕೋದು ಹಾಗೆಲ್ಲ ಮಾಡ್ತಾರೆ. ತುಂಬ ಹೂವು ಅದು ಇದು ಆ ಥರದ್ದೆಲ್ಲ ಬಿಸಾಕ್ತಾರೆ, ನಮ್ಮ ನದಿನ ಹಾಳು ಮಾಡ್ತಾರೆ. ತುಂಬ ಕಸನ ಬಿಸಾಕಿ ಒಂಥರ ಮಾಲಿನ್ಯ ಮಾಡಿಬಿಟ್ಟಿದ್ದಾರೆ. ಬಟ್ ನಾವು ಸ್ವಲ್ಪ ನೋಡಿದ್ವಿ ಮೇಲ್ಗಡೆಯಿಂದ ಬಿಸಾಕೋದು ಅದೆಲ್ಲ. ಇದು ಸನ್ಸೆಟ್ ಆಗ್ತಾ ಇರೋದು. ನಾವು ಸ್ವಲ್ಪ ಹೊತ್ತು ಅಲ್ಲಿ ನೀರ ಹತ್ರ ಕೂತ್ಕೊಂಡು ಆಮೇಲೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದರೆ ಸ್ವಲ್ಪ ಬಿಸಿ 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 ಅನ್ನಿಸ್ತಾ ಇತ್ತು. ಅಲ್ಲೊಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಒಂದು 1 ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನಗಳಾದಮೇಲೆ ಬಂದಿದ್ದು ನಾನು ನನ್ನ ಫ್ರೆಂಡು. ಆಮೇಲೆ ನಾವು ಬಂದಾದಮೇಲೆ ತುಂಬ ಜನ ಬಂದರು. ಆಮೇಲೆ ಎದ್ದು ಬಂದ್ವಿ ನಾವು. ಇದು ಶಿವನ ವಿಗ್ರಹ. ಆಮೇಲೆ ಇನ್ನೇನು ಟೈಮ್ ಆಗ್ತಾ ಬಂತು, 6:45 ಬಿಸಿಲು ಇನ್ನೂ ಇತ್ತು. ಸೊ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿ ಕುಲ್ಫಿ ಮಾರ್ತಾಯಿದ್ರು, ನನ್ನ ಫ್ರೆಂಡು ಕುಲ್ಫಿ ಕೊಡಿಸಿದ್ಲು, ತಿಂದ್ಕೊಂಡು ಆಮೇಲೆ ಮನೆ ಕಡೆ ದಾರಿ ಹಿಡಿದ್ವಿ. ಹಾಗೇ ಮನೆಗೆ ಹೋಗಬೇಕಾದ್ರೆ ಮತ್ತೆ ಏನೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಏನೋ ಕ್ಲಾಸ್ ಅವಳದು ಸ್ಪೆಕ್ಸ್ ಬಿಟ್ಟು ಬಂದುಬಿಟ್ಟಿದ್ಲು. ಮತ್ತೆ ರಿಟರ್ನು ನೆನ್ಪು ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋಗಿ ಮತ್ತೆ ತೊಗೊಂಡು ಮತ್ತೆ ಬಂದ್ವಿ. ಆಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಆಮೇಲೆ ಯಾರೂ ತೊಗೊಂಡಿರಲಿಲ್ಲ ಅವಳ ಸ್ಪೆಕ್ಸ್ನ ಸದ್ಯ. ಇವತ್ತೊಂಥರ ಚೆನ್ನಾಗಿತ್ತು ಡೇ. ಸಂಜೆ ನದಿ ಹತ್ರ ಹೋಗಿದ್ದು ತುಂಬ ಚೆನ್ನಾಗಿತ್ತು, ಸನ್ಸೆಟ್ ನೋಡಿದ್ದು ತುಂಬ ಚೆನ್ನಾಗಿತ್ತು. ಏನೋ ಸಣ್ಣ ಒಂದು ವ್ಲಾಗ್ ಥರ ಮಾಡಿದೆ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.